ತಗೊಳಮ್ಮ, ನೀನು ಕೊಟ್ಟಿರೋ ಅಡ್ವಾನ್ಸ್. ಇದನ್ನ ನಂಗೆ ಯಾಕೆ ವಾಪಸ್ ಕೊಡ್ತಿದ್ದೀರಾ? ನಿನಗೆ ಮನೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ. ಏನು ಯಾಕೋ ತುಂಬಾ ಖುಷಿಯಾಗಿದ್ದೀರಾ? ಓ, ಇನ್ಮೇಲಿಂದ ನನ್ನಿಂದ ಏನು ತೊಂದರೆ ಆಗಲ್ಲ ಅಂತ ಖುಷಿನಾ? ನಿಮ್ನ ಹೋಗೋದಕ್ಕೆ ಬಿಟ್ರೆ ತಾನೇ ಆ ಮಾತು. ಇವನು ಹರಿ ಯಾರನ್ನ ಕುರಿ ಮಾಡಾದ್ರೂ ಗುರಿ ಸಾಧಿಸ್ತಾನೆ, ತಿಳ್ಕೊಳ್ಳಿ. ಹಾಗೇನಿಲ್ಲ ಮೇಡಮ್, ಜನ ಋಣ ಇದ್ದಷ್ಟು ದಿನ ಅಂತ ದೊಡ್ಡವ್ರು ಹೇಳಿಲ್ವಾ? ಈ ಬಾಳಿನ ಪಯಣದಲ್ಲಿ ಎಷ್ಟೋ ಜನ ಬರ್ತಾರೆ, ಅವ್ರವ್ರ ಸ್ಟಾಪ್ ಬಂದಾಗ ಅವ್ರು ಹಿಡ್ಕೊಂಡು ಹೋಗ್ಲೇಬೇಕಲ್ವಾ? ನಿಜ, ಎಲ್ಲ ಸಂಬಂಧಗಳಿಗೂ ಒಂದು ಆಯುಷ್ಯ ಅಂತ ಇರುತ್ತೆ. ಅಷ್ಟೇ ದಿನ ಜೊತೆಲಿರಕ್ಕಾಗೋದು. ಹ್ಞೂ ಮೇಡಮ್, ಕೆಲವರು ಸತ್ತು ದೂರ ಆದ್ರೆ ಕೆಲವರು ಬಿಟ್ಟು ದೂರ ಆಗ್ತಾರೆ. ಏನು ಮಾಡಕ್ಕಾಗಲ್ಲ, ನಮ್ ಕೈಯಲ್ಲಿ ಏನಿದೆ? ಜೀವನ ಯಾವಾಗ್ಲೂ ನಾವ್ ಅನ್ಕೊಂಡಾಗೆ ನಡೆಯಲ್ವಲ್ಲ. ಕರೆಕ್ಟಾಗಿ ಹೇಳಿದ್ರಿ, ನೀವು ಅನ್ಕೊಂಡಿದ್ದೆಲ್ಲ ನಡೆಯಲ್ಲ ಬಿಡಿ. ಅಂದ್ರೆ ಅಂದ್ರೆ ಎಲ್ಲ ಅವನ್ ಅನ್ಕೊಂಡಂಗ್ ನಡೆಯುತ್ತೆ, ನಮ್ದೇನೋ ನಡೆಯಲ್ಲ, ಎಲ್ಲ ಅವನ ಕೈಯಲ್ಲೇ ಇದೆ ಅಂತ ಹೇಳ್ದೆ ಅಷ್ಟೇ. ಏನೇ ಆದ್ರೂ ನೀವು ಮಾತ್ರ ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ಕೊಂಡು ನಗ್ನಗ್ತಾ ಖುಷಿಯಾಗಿರ್ಬೇಕು, ಸರಿನಾ? ನಾನ್ ದೇವ್ರ ಹತ್ರ ಅದನ್ನೇ ಬೇಡ್ಕೋತೀನಿ. ಥ್ಯಾಂಕ್ ಯು ಮೇಡಮ್. ನಾನ್ ಚೆನ್ನಾಗಿರ್ಬೇಕು ಅಂದ್ರೆ ನೀವು ನನ್ನ ಜೊತೆಲಿರ್ಬೇಕು ಅಂತ ದೇವ್ರ ಹತ್ರ ನಾನ್ ಬೇಡ್ಕೋತಿದ್ದೀನಿ. ದೇವ್ರು ಇಬ್ಬರ ಆಸೆನೂ ಈಡೇರಿಸ್ಲಿ. ನಿಜ ಹೇಳ್ಬೇಕು ಅಂದ್ರೆ ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಮೇಡಮ್? ನೀವೆಷ್ಟೇ ಸುಳ್ಳು ಹೇಳಿದ್ರು ನಂಗ್ ಮೋಸ ಮಾಡಿಲ್ಲ, ಯಾವತ್ತೂ ನನ್ ಬಗ್ಗೆ ಕೆಟ್ಟದಾಗ ಯೋಚನೆ ಮಾಡಿಲ್ಲ. ನೀವೇನಾದ್ರೂ ನನ್ನ ಲೈಫಲ್ಲಿ ಬರ್ದೇ ಇದ್ದಿದ್ರೆ ನಾನು ಆರ್ಯನ ಮದ್ವೆ ಆಗಿ ನನ್ನ ಲೈಫೇ ಹಾಳು ಮಾಡ್ಕೋಬೇಕಿತ್ತು. ಹೌದೌದೌದೌದೌದು, ನಿಮ್ ಲೈಫಲ್ಲಿ ನಾನು ಯಾವತ್ತೂ ಮೆಟ್ಲಿದ್ದಾಗೆ. ನೀವು ಮೇಲಕ್ಕೆ ಏರ್ತಾ ಇದ್ರೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ, ನೀವೆಲ್ಲೇ ಇದ್ರು ಅಷ್ಟೇ. ತುಂಬಾ ಥ್ಯಾಂಕ್ಸ್. ಹಲೋ ಹಲೋ, ಹರಿತಾನೆ ಮಾತಾಡ್ತಾ ಇರೋದು. ಮೊದ್ಲು ನೀನ್ ಯಾರು ಅಂತ ಹೇಳಯ್ಯ. ಏಯ್, ನಾನು ಕುಣಿಗಲ್ ಸ್ಟೇಷನ್ ಇಂದ ಹೆಡ್ ಕಾನ್ಸ್ಟೇಬಲ್ ವೆಂಕಟಾಚಲ ಕಣಯ್ಯ. ಮರ್ತೋಗಿದ್ಯಾ? ಲಾಟಿ ರುಚಿ ತೋರ್ಸ್ ನೆನಪು ಮಾಡ್ಬೇಕಾ? ಅಯ್ಯೋ ಸರ್, ನೀವಾ? ಗೊತ್ತಾಗಿಲ್ಲ ಸರ್, ನಂಬರ್ ನೋಡಿಲ್ಲ. ಹೇಗಿದ್ದೀರಾ ಸರ್? ಕಾಳಿ ಸರ್ ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ? ಎಲ್ರು ಬದುಕೇ ಇದೀವಿ. ನೀನೀಗ ಎಲ್ಲಿದ್ಯಾ? ಬೆಂಗಳೂರಲ್ಲೇ ಇದ್ದೀನಿ ಸರ್. ಆ ಹುಡುಗಿನ ಎಲ್ಲಿ ಬಿಟ್ಟಿದ್ಯಾ? ಅಯ್ಯೋ ಸರ್, ನನ್ನ ಜೊತೆ ಇದ್ದಾರೆ, ನನ್ನ ವೈಫ್ ಸರ್. ಹೆಂಗ್ ಬಿಡಕ್ಕಾಗತ್ತೆ? ಸರಿ ಸರಿ, ಅವಳನ್ನ ಚೆನ್ನಾಗಿ ನೋಡ್ಕೋತಿದ್ಯಾ ತಾನೇ? ಸಾರ್, ಚಂದನದ ಗೊಂಬೆ ತರ ನೋಡ್ಕೋತಾ ಇದೀನಿ. ಅದನ್ನ ನನ್ನ ಬಾಯಲ್ಲಿ ಏನ್ ಕೇಳ್ತೀರಾ? ಇಲ್ಲೇ ಇದಾರೆ, ಅವ್ರಿಗೆ ಕೊಡ್ತೀನಿ. ಅವ್ರ ಬಾಯಲ್ಲಿ ಒಂದ್ಸಲ ಕೇಳ್ಬಿಡಿ. ಕೊಡ್ಲಾ? ಬೇಡ ಬೇಡ, ನಾನೇ ಅವಳನ್ನ ಕೇಳ್ತೀನಿ. ಈಗ ಏನ್ ಮಾಡ್ಬೇಕು ಅಂದ್ರೆ ಅವಳನ್ನ ಕರ್ಕೊಂಡು ನೇರವಾಗಿ ನೀನ್ ಇಲ್ಲಿಗೆ ಬಂದ್ಬಿಡು. ಎಲ್ಲಿಗೆ ಸರ್? ನಿಮ್ಮ ಮಾವನ ಮನೆಗೆ. ಇನ್ನೆಲ್ಲಿಗೆ ಬರ್ತೀಯಾ? ನೀನು ಮದ್ವೆ ಮಾಡ್ತಿದ್ವಲ್ವಾ, ಅಲ್ಲಿಗೆ ಬಾ. ಇಬ್ರು ಬರ್ಬೇಕಾ ಸರ್? ಹ್ಞೂ, ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾ ಬೇಡವಾ? ಆಗ್ಲೇ ಬಂದ್ಬಿಡ್ತಾ ಸರ್? ಇದಕ್ಕೆ ನಿಮ್ಮಿಬ್ರು ಸೈನ್ ಆಗ್ಬೇಕು, ಆಗ್ಲೇ ಸರ್ಟಿಫಿಕೇಟ್ ಕೊಡಕ್ ಆಗೋದು. ಇದನ್ ಬಂದು ತಗೊಂಡೋಗಿ. ಅದು ಸರ್, ನಾನು ಒಬ್ನೇ ಬಂದ್ರೆ ಆಗಲ್ವಾ? ಯಾಕಪ್ಪ ಇಷ್ಟೊತ್ತು ಆ ಹುಡುಗಿನ ಚಂದನದ ಗೊಂಬೆ ತರ ನೋಡ್ಕೋತಾ ಇದ್ದೀನಿ ಹಿಂದೆ? ಅದೆಲ್ಲ ಸುಳ್ಳ? ನಮ್ಮ ಹತ್ರ ಚಮಕ. ನಿಜ ಹೇಳು, ಆ ಹುಡುಗಿಗೆ ಏನ್ ಮಾಡಿದ್ಯಾ? ಖಾರದ ಪುಡಿಗೆ ಲಾಟಿಗೆ ಹಾಕ್ತಿರ್ಬೇಕಾ? ಸರ್ ಸರ್ ಸರ್, ಹಂಗೆಲ್ಲ ಏನೂ ಇಲ್ಲ. ಸರಿ ಸರ್, ಆಯ್ತು, ನಾವಿಬ್ರು ಬರ್ತೀವಿ. ಬಾ ಬಾ, ಹಂಗ ಬಾ ದಾರಿಗೆ. ಯಾರೀ ಫೋನ್ ಮಾಡಿದ್ದು? ನಮ್ಮಿಬ್ರು ಮದುವೆ ಮಾಡಿಸ್ತವ್ರು. ಯಾರೀ ಅದು? ಪೊಲೀಸ್ ಸ್ಟೇಷನ್ ಇಂದ. ಓ, ಏನಂತೆ? ಅದು ಸರ್ಟಿಫಿಕೇಟ್ ಬಂದಿದ್ಯಂತೆ. ಹಾ, ನನ್ ಸರ್ಟಿಫಿಕೇಟಾ?
ಇಷ್ಟ್ ಬೇಗ ಬಂತ? ನೀವ್ ರೀ ಇಶ್ಯೂಗೆ ಅಪ್ಲೈಗೂ ಮಾಡ್ಬಿಟ್ರಾ? ನಂಗೊಂದ್ ಮಾತು ಹೇಳ್ಬೇಕಲ್ವೇನ್ರಿ? ಥ್ಯಾಂಕ್ಸ್ ರೀ, ನಾನು ಇದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ನಾನು ಹೇಳಿದ್ದೇ ಒಂದು, ಇವ್ರಿನ್ನೂ ಆ ಬೂದಿಯಾಗಿರೋ ಸರ್ಟಿಫಿಕೇಟ್ ಯೋಚನೆಲೇ ಇದ್ದಾರೆ. ಹೇಗಪ್ಪ ಮ್ಯಾನೇಜ್ ಮಾಡೋದು? ಹಲೋ, ನಿಮ್ನೆ. ಅದು ಸರ್ಟಿಫಿಕೇಟ್ ಅಂದ್ರೆ ನೀವ್ ಅನ್ಕೊಂಡಿರೋ ಎಜುಕೇಶನ್ ಸರ್ಟಿಫಿಕೇಟ್ ಅಲ್ಲ, ಮತ್ತೆ ಎನ್ಕ್ವೈರಿ ಸರ್ಟಿಫಿಕೇಟು. ಎನ್ಕ್ವೈರಿ ಸರ್ಟಿಫಿಕೇಟಾ? ಅದೇನ್ರಿ ಹೊಸದು? ನನಗೂ ಗೊತ್ತಿರ್ಲಿಲ್ಲ ರೀ, ಇವತ್ತೇ ಕೇಳ್ತಿರೋದು. ಅದಕ್ಕೆ ನಾವಿಬ್ರು ಏನ್ ಮಾಡ್ಬೇಕಂತೀಗ? ನಾವಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಯಾಕೆ? ನಾವಿಬ್ರು ಚೆನ್ನಾಗಿದೀವಿ ಅಂತ ತೋರ್ಸೋದ್ ಬೇಡವಾ, ಅದಕ್ಕೆ. ಅಲ್ಲ ರೀ, ಫೇಕ್ ಮ್ಯಾರೇಜಿಗೆ ಇಷ್ಟೆಲ್ಲ ಎನ್ಕ್ವೈರಿ ಯಾಕೆ? ಅದೇ ಇರುತ್ತಲ್ಲ ಪೊಲೀಸ್ ಪ್ರೊಸೀಜರ್ ಅದು ಇದು ಅಂತ. ಸರಿ, ಅದಕ್ಕೆ ನಾನ್ ಯಾಕೆ ಬರ್ಬೇಕು? ನೀವ್ ಒಬ್ರೇ ಹೋಗಿ ಬರ್ಬೋದಲ್ಲ. ರೇ ಏನ್ರಿ ಹಿಂಗ್ ಹೇಳ್ತಿದ್ದೀರಾ? ನಿಮ್ ಕೆಲ್ಸ ಎಲ್ಲ ಆಯ್ತು, ಇವಾಗ ನಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಕಂಬಿ ಎಣಿಸ್ಲಿ ಅಂತನಾ? ರೀ, ನೀವ್ ಯಾಕ್ರಿ ಕಂಬಿ ಎಣಿಸ್ತೀರಾ? ಅಲ್ಲ ರೀ, ನಾನು ಒಬ್ನೇ ಹೋದ್ರೆ ನಿಮ್ಗೇನಾದ್ರು ಮಾಡಿದೀನಿ ಅಂತ ನನ್ನ ಒದ್ದು ಒಳಗಾಕಲ್ವಾ? ಅಲ್ಲ ರೀ, ನಾನೀಗ ರೂಮ್ಗೆ ಹೋಗೋದ್ ಬೇಡವಾ ಹಾಗಾದ್ರೆ? ಹೋಗಿ, ಆದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದ್ಸಲ ಮುಖ ತೋರಿಸ್ಬಿಟ್ಟು ಹೋಗ್ಬಿಡಿ. ಮೇಡಮ್. ಸರಿ, ಬರ್ತೀನಿ. ಸರಿ ಆಯ್ತು. ಅಷ್ಟೇ ಅಲ್ವಾ? ಹಾ ಅಷ್ಟೇ. ಏನಾದ್ರು ಮರ್ತಿದ್ದೀರಾ? ಮರ್ತ್ರಾ? ಏನ್ ಮರ್ತ್ರಿ? ಇಲ್ಲ ಇಲ್ಲ, ಬರ್ತೀನಿ. ಹುಷಾರು. ಬಾಯ್. ಬಾಯ್. ಹೋಗಿ 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 ಸ್ಪೀಡಲ್ಲೇ ಹಂಗೆ ವಾಪಸ್ ಬರ್ತೀರಾ. ಸರ್, ಏನಾಯ್ತು ಸರ್? ಅಯ್ಯೋ, ನಿಂತ್ಕೊಳ್ಳಿ. ನಾನು ನಿಮ್ನ ಕರಿತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಲ್ಲ. ನಾನು ಅಡ್ವಾನ್ಸ್ ತಂದಿದ್ದೀನಿ, ಈಗಲೇ ಕ್ಲಿಯರ್ ಮಾಡ್ತೀನಿ. ಕೀ ಕೊಡ್ತೀರಾ? ರೂಮಲ್ಲಿ ಬ್ಯಾಗ್ ಇಡ್ತೀನಿ. ಒಂದ್ ನಿಮಿಷ ಇಲ್ಲೇರಮ್ಮ. ಏನಾಯ್ತು? ತಗೊಳಮ್ಮ, ನೀನ್ ಕೊಟ್ಟಿರೋ ಅಡ್ವಾನ್ಸ್. ಇದನ್ನ ನಂಗೆ ಯಾಕೆ ವಾಪಸ್ ಕೊಡ್ತಿದ್ದೀರಾ? ನಿನಗೆ ಮನೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಏನೋ ಮನೆ ಕೊಡಕ್ಕಾಗಲ್ವಾ? ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಾ? ನನ್ ಲಗೇಜ್ ಎಲ್ಲ ತಂದಿದ್ದೀನಿ, ದಿಢೀರ್ ಅಂತ ಹೀಗೆ ಯಾಕೆ ಹೇಳ್ತಾ ಇದ್ದೀರಾ? ಅದೆಲ್ಲ ಕೇಳ್ಬೇಡಮ್ಮ, ನಿನ್ ದುಡ್ಡು ವಾಪಸ್ ಕೊಡ್ತೀನಿ ತಾನೇ, ಇನ್ನೀನ್ ಹೊಡ್ಬೋದು. ಅಲ್ಲ ಸರ್, ನೆನ್ನೆ ತಾನೇ ನೀವೇ ಮನೆ ಕೊಡ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ. ನಿನ್ನೆ ಹೇಳಿದ್ದೆ, ಆದ್ರೆ ಇವತ್ತು ಹೇಳ್ತೀನಿ ಕೊಡಲ್ಲ ಅಂತ. ಅಲ್ಲ, ಅಟ್ಲೀಸ್ಟ್ ಏನ್ ಪ್ರಾಬ್ಲಮ್ ಅಂತ ಆದ್ರೂ ಹೇಳಿ ಸರ್. ನನ್ನ ಹೆಂಡ್ತಿ ಬೇಡ ಅಂತ ಹೇಳಿದ್ಲಮ್ಮ. ಒಬ್ಳೆ ಹುಡುಗಿ ಇರೋದು ಸರಿಯಲ್ಲ, ಅವಳ ಜೊತೆ ಗಂಡ ಬಂದ್ರೆ ಮಾತ್ರ ಮನೆ ಕೊಡೋದು ಅಂತ ಹೇಳಿದ್ಲು. ಸರ್ ಪ್ಲೀಸ್ ಸರ್, ನಾನ್ ಬೇಕಿದ್ರೆ ಮೇಡಮ್ ಹತ್ರ ಮಾತಾಡ್ತೀನಿ. ನೀವ್ ಮಾತಾಡಿದ್ರೆ ನಮ್ಮ ಮನೇಲಿ ಸಮಸ್ಯೆ ಆಗುತ್ತಮ್ಮ. ಗಂಡ ಹೆಂಡತಿ ಚೆನ್ನಾಗದೇವಿ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡು. ಇನ್ನು ಅಗ್ರಿಮೆಂಟ್ ಆಗಿಲ್ಲಲ್ಲಮ್ಮ, ಬೇರೆ ಮನೆ ನೀನ್ ನೋಡ್ಕೋ, ತಗೋ. ಅಯ್ಯೋ, ಹರಿ, ನೀವಿನ್ನ ಹೊರಟಿಲ್ವಾ? ಮೇಡಮ್, ಅದು ಒಂದು ಫೋನ್ ಕಾಲ್ ಬಂತು, ಅದಕ್ಕೆ ಮಾತಾಡ್ತಿದ್ದೆ. ನೀವೇನು ಬಂದ್ಬಿಟ್ರಿ? ಹೇಳಿ ಮೇಡಮ್, ಏನಾದ್ರು ಬಿಟ್ಟು ಹೋಗಿದ್ರಾ? ಏನೂ ಇಲ್ಲ. ಮತ್ತ್ಯಾಕೆ ಬಂದ್ರಿ? ನನ್ನ ನೋಡಕ್ಕ? ಮನೆ ಕೊಡಲ್ಲ ಅಂತ ವಾಪಸ್ ಕಳ್ಸಿದ್ರು. ಓ ಮೈ ಗಾಡ್, ಯಾಕಂತೆ?
ನೆನ್ನೆ ಟೋಕನ್ ಅಡ್ವಾನ್ಸ್ ತಗೊಂಡು ಮನೆ ಇದೆ ಬನ್ನಿ ಅಂದ್ರು. ಇವತ್ ನೋಡಿದ್ರೆ ಮನೆನೇ ಇಲ್ಲ ಅಂತಿದ್ದಾರೆ. ಅಯ್ಯೋ ಅಯ್ಯೋ ಏನ್ ಮೇಡಮ್ ಹಿಂಗಾಗೋಯ್ತು ನೋಡಿ. ನಾನು ಇಲ್ಲೇ ಇದ್ದಿದ್ದಕ್ಕೆ ಒಳ್ಳೇದಾಯ್ತು, ಇಲ್ಲಾಂದ್ರೆ ಪಾಪ ನೀವೇನ್ ಮಾಡ್ತಿದ್ರಿ? ನನಗ್ಯಾಕೋ ನಿಮ್ ಮೇಲೆ ಡೌಟ್. ಏನೋ ನನ್ ಮೇಲ? ನಿಜ ಹೇಳಿ, ನೀವೇ ಏನೋ ಪ್ಲಾನ್ ಮಾಡಿ ಅವ್ನಂಗ್ ಮನೆ ಕೊಡ್ದೇವ್ರಾಗ ಮಾಡಿದಿರ ತಾನೆ? ಮೇಡಮ್, ಶುದ್ಧ ಮನಸ್ಸಿನ ಮುಗ್ಧ ಹುಡುಗರಿ ನಾನು. ನಾನೇ ನಿಮ್ ಜೊತೆ ಬಂದು ಬಾಯ್ ಹೇಳಿ ಕಳ್ಸಿದ್ನಲ್ಲ, ನನ್ ಮೇಲೆ ಹೆಂಗ್ರಿ ಡೌಟ್ ಪಡ್ತೀರಾ ನೀವು? ನನ್ ಜೊತೆನೆ ಬಂದು ಆರಾಮಾಗಿ ಟಾಟಾ ಮಾಡಿ ಕಳ್ಸಿದ್ರಲ್ಲ, ಅದಕ್ಕೆ ಡೌಟ್ ಬರ್ತಿರೋದು. ಅಷ್ಟೇ ಅಲ್ಲ, ಅದೇಗ್ ನಾನ್ ನಿಮ್ಗೆ ರೂಟ್ ಹೇಳಕ್ಕೂ ಮುಂಚೆನೆ ಅಷ್ಟ್ ಕರೆಕ್ಟ್ ಆಗಿ ನಾನು ಇಲ್ಲಿ ಕರ್ಕೊಂಡ್ ಬಂದ್ರಿ ನೀವು? ನಾನ್ ಇಲ್ಲೇ ಮನೆ ನೋಡಿರೋದು ಅಂತ ನಿಮ್ಗೆ ಹೇಗ್ ಗೊತ್ತು? ಹೇಳಿ ಸರ್, ನಿಮ್ನೆ ಕೇಳ್ತಿರೋದು. ರೇ, ಈ ಏರಿಯಾ ಎಲ್ಲ ನಮ್ಗೇನು ಹೊಸ್ದು ಅಂತ ಅನ್ಕೊಂಡಿದ್ದೀರಾ? ನಾನು ಅವಾಗ್ಲೇ ಹೇಳಿಲ್ವಾ ಅಂಗೈ ರೇಖೆ ತರ ಅಂತ? ನಿಮ್ ಅಂಗೈ ರೇಖೆ ನಿಮಗ್ ಪರಿಚಯ ಇದ್ರೆ ಓಕೆ, ಆದ್ರೆ ನನ್ನ ಅಂಗೈ ರೇಖೆನೂ ಗೊತ್ತಿದೆಯಲ್ಲ ನಿಮ್ಗೆ. ಅದೇ ರೀ ಹರಿ ಸ್ಪೆಷಾಲಿಟಿ. ನಮ್ಗೆ ಯಾರು ಇಷ್ಟನೋ ಅವ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋದೆ ನಮ್ ಗುಣ. ನಾನೊಬ್ಬ ಡ್ರೈವರ್ ಕಣ್ರಿ. ಗೇರ್ ಹಾಕಿ ಸ್ಟೇರಿಂಗ್ ಹಿಡಿತಾ ಇದ್ದಂಗೆ ಯಾವ್ಯಾವ ಏರಿಯಾ ಎಲ್ಲೆಲ್ಲಿದೆ ಏನು ಎತ್ತ ಅಂತ ಎಲ್ಲ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಕಣ್ಣು ಮುಚ್ಕೊಂಡು ಗಾಡಿ ಓಡಿಸು ಅಂದ್ರೂ ಅದಕ್ಕೂ ನಾನು ರೆಡಿ. ಹಾ ನೋಡಿ, ಇವಾಗ ನಾನು ನಿಮ್ಮನ್ನ ಏರಿಯಾಗೆ ತಂದ್ಬಿಟ್ಟೆ ಅಲ್ವಾ? ನೀವು ನೋಡಿದ ಮನೆಗೋ ಇಲ್ಲ ಮನೆ ಮುಂದೆನೋ ಕರ್ಕೊಂಡೋಗ್ಬಿಟ್ನಾ? ಇಲ್ಲ ತಾನೆ? ನಾನೇನಾದ್ರೂ ಹಂಗೆ ಮಾಡಿದ್ರೆ ನೀವು ಅನುಮಾನ ಪಡೋದ್ರಲ್ಲಿ ಒಂದು ಅರ್ಥ ಇದೆ. ನಂಬಿಕೆ ಬರ್ತಿಲ್ಲ ಅಲ್ವಾ? ನಿಮ್ ಕಣ್ಣಲ್ಲೇ ನನ್ನ ಮೇಲೆ ಅನುಮಾನ ಪಟ್ಟು ನನ್ನ ಅವಮಾನ ಮಾಡ್ತಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಹರಿ ಯಾವ್ದನ್ ಬೇಕಾದ್ರೂ ಸಹಿಸ್ತಾನೆ, ಆದ್ರೆ ಇದನ್ನ ಮಾತ್ರ ಸಹಿಸಲ್ಲ. ಬನ್ನಿ, ನಿಮ್ಗೆ ಅದೇನ್ ಡೌಟ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಬನ್ನಿ, ಓನರ್ ಹತ್ರನೇ ಕೇಳಿಸ್ತೀನಿ, ಬನ್ರಿ. ಅದೆಲ್ಲ ಏನು ಬೇಡ ರೀ. ಈ ಸಾಲ ಅನುಮಾನ ಇವೆರಡನ್ನು ಬೇಗ ಕ್ಲಿಯರ್ ಮಾಡ್ಕೊಬೇಕು. ದೊಡ್ಡವ್ರು ಹೇಳಿದಾರೆ ತಾನೆ. ಬನ್ನಿ ಬನ್ನಿ, ಮನೆ ಎಲ್ಲಿ ಅಂತ ತೋರಿಸಿ ನಾನು ಮಾತಾಡ್ತೀನಿ. ಬನ್ನಿ ಬನ್ರಿ, ನೀವು ಬನ್ನಿ, ನಾನು ನೋಡ್ಕೋತೀನಿ. ಬನ್ನಿ. ಬನ್ರಿ. ಈ ಮನೆನಾ ವಿಚಾರಿಸ್ಕೊಂಬತ್ತೀನಿ. ಈ ಮನೆ ಅಲ್ಲ. ಇದಾ? ಯಾರ್ಯಾದು? ತೆಗಿರಿಲ್ಲ ಬಾಗ್ಲು. ರೀ, ಈ ಮನೆ ಅಲ್ಲ, ಆ ಮನೆ. ಆ ಮನೆನಾ? ಬನ್ನಿ ಬನ್ನಿ ಬನ್ನಿ. ಯಾರಿದ್ದೀರಾ? ಯಾರದು? ನಮಸ್ಕಾರ ಸರ್. ಅದು ಇವ್ರು ನಮ್ಮ ವೈಫ್. ಅವ್ರು ನಿಮ್ಮ ಹತ್ರ ಕೇಳಿದ್ರಾ? ಏನ್ ಸರ್, ಇವ್ರಿಗೆ ನಿನ್ನೆ ಮನೆಗೆ ಕೊಡ್ತೀವಿ ಅಂತ ಹೇಳಿದ್ರಂತೆ, ಇವಾಗ ಕೊಡಲ್ಲ ಅಂತ ಹೇಳ್ತಿದ್ದೀರಂತ? ಇವನೇನ್ ಡವ್ ಮಾಡ್ತಾನಪ್ಪ. ನೈಫ್ ನಟರಾಜನ್ ಕಡೆ ಇವನು ಎಲ್ಲ ದಗಲ್ಪಾಜಿ ಕೆಲಸ ಕಲ್ತಿರ್ತಾನೆ. ಯಾಕೆ ಸರ್, ಏನಾದ್ರು ಪ್ರಾಬ್ಲಮ್ ಆಯ್ತಾ? ಅದು ನನಗೆ ಮನೆ ಕೊಡೋದಕ್ಕೆ ಇಷ್ಟ ಇಲ್ಲ. ಅದನ್ನ ಮುಂಚೆನೆ ಹೇಳ್ಬೇಕು ತಾನೆ. ಅವ್ರ ಬ್ಯಾಗ್ ತಂದ ಮೇಲೆ ಹೇಳಿದ್ರೆ ಅವ್ರ ಮುಂದಿನ ಕತೆ ಏನ್ ಸರ್? ನೋಡಿ, ದೇವ್ರು ಮನುಷ್ಯನಿಗೆ ಒಂದೇ ನಾಳಿಗೆ ಕೊಟ್ಟಿರೋದು, ಮಾತ್ ಯಾವತ್ತೂ ಒಂದೇ ಆಗಿರ್ಬೇಕು. ಸತ್ಯದ ದಾರಿ ಕಷ್ಟ ಇರ್ಬೋದು, ಅದೇ ಅದ್ರಲ್ಲಿ ಸುಖ ಇರುತ್ತೆ. ಸುಳ್ಳಿನ ದಾರಿ ಏರೋಪ್ಲೇನ್ ತರ ಹಾಯಾಗಿರ್ಬೋದು, ಆದ್ರೆ ಯಾವತ್ತು ಯಾವಾಗ ಎಲ್ಲಿಗೆ ಬೀಳುತ್ತೆ ಎಲ್ಲಿಗೆ ಬಿಡಿಯುತ್ತೆ ಹೇಳಕ್ಕಾಗ. ಏನ್ ಕಿಲಾಡಿ ಇವನು, ಹೆಂಡ್ತಿನ ಹೇಗ್ ಬಕ್ರ ಮಾಡ್ತಿದ್ದಾನೆ. ಬನ್ನಿ ಮೇಡಮ್, ಬೆಂಗಳೂರಲ್ಲಿ ಇವ್ರೊಬ್ರದೇನ ಅರಮನೆ, ಎಷ್ಟೊಂದು ಮನೆಗಳಿದೆ. ಬನ್ನಿ ಹೋಗಿ ನೋಡೋಣ. ಬನ್ನಿ ಬನ್ನಿ. ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ ಸರ್? ಇವ್ರಿಗೆ ನಾನ್ ನಿನ್ನೆ ನಿಮ್ಮ ಹತ್ರ ಬಂದು ಇವ್ರಿಗೆ ಮನೆ ಕೊಡಬೇಡಿ ಅಂತ ಹೇಳಿದೆ ಅಂತ ಒಂದು ಡೌಟ್ ಇದೆ. ಹೌದಾ ಸರ್? ಹೇಳಿ, ನಿಜನ ಹೇಳಿ. ನಾನೇನಾದ್ರು ನೆನ್ನೆ ಬಂದಿದ್ನಾ? ಹೇಳಿ ಸರ್, ಹೇಳಿ. ಇಲ್ಲ ಇಲ್ಲ, ಹಾಗೆಲ್ಲ ಏನಿಲ್ಲ.